ದುರ್ಗಾ, ನಿನಗೆ ಮುಖ ಕೊಟ್ಟು ಮಾತಾಡ್ಸೋಕ್ಕಾಗದಷ್ಟು ಸಣ್ಣವನಾಗ್ಬಿಟ್ಟೆ ನಾನು ಅಂತ ಅನ್ನಿಸ್ತಾ ಇದೆಯಮ್ಮ. ನಿನ್ನ ಚಿಕ್ಕಮ್ಮ ಮಾಡಿದ ತಪ್ಪಿನಿಂದ ನಿನ್ನ ಜೀವನನೇ ಬಲಿಯಾಗ್ಬಿಡ್ತಾ ಇತ್ತು. ಅವಳು ಯಾವಾಗಲೂ ಇದೇ ರೀತಿ ಮಾಡ್ತಾಳೆ ಅಂತ ಗೊತ್ತಿದ್ರೂ ಕೂಡ ನಾನು ನಿನ್ನ ಬದುಕಿಗೆ ಕೊಳ್ಳಿ ಇಟ್ಬಿಡ್ತಿದ್ನಲ್ಲ ಅಂತ ಅನ್ನಿಸ್ತು. ಅಯ್ಯಯ್ಯೋ, ನೀವ್ ಆ ಥರ ಎಲ್ಲ ಹೇಳ್ಬೇಡಿ ಚಿಕ್ಕಪ್ಪ. ಚಿಕ್ಕಮ್ಮಂದಾಗ್ಲಿ ನಿಮ್ದಾಗ್ಲಿ ಇದ್ರಲ್ಲಿ ಯಾವುದೇ ತರ ತಪ್ಪಿಲ್ಲ. ಒಂದ್ ರೀತಿಲಿ ನೋಡಿದ್ರೆ ಚಿಕ್ಕಮ್ಮ ಹೇಳಿದ್ದೆ ಸರಿ. ನಾನಿಲ್ಲಿ ಎಲ್ರಿಗೂ ಭಾರವಾಗಿದ್ದೀನಿ ಅಂತ ನನಗೆ ಅನಿಸ್ತಿದೆ. ಹಾರಾನ ಬಳ್ಳಿಗೆ ಕಾಯಿ ಭಾರವಾಗತ್ತ? ಏನೇನೋ ಯೋಚನೆ ಮಾಡಬೇಡ. ನೀನು ನಮ್ಮ ಮನೆ ಮಹಾಲಕ್ಷ್ಮಿ. ನಿನ್ನಿಂದ ನಮ್ಮ ಮನೆಗೆ ಯಾವತ್ತೂ ಒಳ್ಳೇದಾಗಿದೆಯೇ ವಿನಃ ಕೆಟ್ಟದ್ದಾಗಿಲ್ಲ. ಏನೇ ಆದರೂ ನೀನು ನನ್ನ ಮಗಳು ಅನ್ನೋ ಸತ್ಯ ಮಾತ್ರ ಸುಳ್ಳಲ್ಲ ಅಲ್ವಾ? ಅದು ಆ ಕಂಕಣನ ಏನರ್ಥ ಅಂತ ನನಗೂ ಕೂಡ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಕಣಮ್ಮ. ಹೊಸದಾಗಿ ಮದುವೆ ಆದಮೇಲೆ ಜೀವನ ಬದಲಾಗತ್ತೆ. ಹೊಸ ಮನೆ ಹೊಸ ಜಾಗಕ್ಕೆ ಹೊಂದಿಕೊಳ್ಳೋದು ಕಷ್ಟವಾಗತ್ತೆ. ಗೊಂದಲಗಳು ಇದ್ದೇ ಇರುತ್ತೆ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಆದರೆ ಇಲ್ಲಿ ನೋಡಿದ್ರೆ ಬೇರೆನೇ ಆಗ್ತಾ ಇದೆ. ನನಗೆ ತುಂಬ ಚಿಂತೆ ಆಗ್ತಾ ಇದೆ ಮಗಳೇ. ಯಾವುದಕ್ಕೂ ನೀನು ಸ್ವಲ್ಪ ಎಚ್ಚರವಾಗಿರಮ್ಮ. ಚಿಕ್ಕಪ್ಪ, ನೀವೇನು ಯೋಚನೆ ಮಾಡಬೇಡಿ, ನಾನು ಹುಷಾರಾಗಿರ್ತೀನಿ. ನಿನ್ನ ಸುರಕ್ಷಿತವಾಗಿಡುವಂತ ನನ್ನ ತಾಯಿಲಿ. ಚಿಕ್ಕಪ್ಪ, ಅವಳು ಯಾವತ್ತಾದ್ರೂ ನನಗೆ ಒಳ್ಳೇದು ಮಾಡಿದಾಳ ಅಥವಾ ಮುಂದೆ ಮಾಡ್ತಾಳ? ನನ್ಗೋಸ್ಕರ ನೀವು ಅವಳ ಮುಂದೆ ಕೈ ಜೋಡಿಸ್ಬೇಡಿ ಚಿಕ್ಕಪ್ಪ. ಅದರಿಂದ ಯಾವ ಪ್ರಯೋಜನನೂ ಇಲ್ಲ. ನೀವು ಹುಷಾರಾಗಿ ಊರಿಗೆ ಹೋಗಿ ಬನ್ನಿ. ಅಯ್ಯೋ, ಯಾಕೆ ಅಂತ ನಾನೇನ್ ಮಾಡಿದೀನಿ? ಕೈ ಬಿಡಿ, ಕಿವಿ ಕಿತ್ತೋಗ್ಬಿಡುತ್ತೆ ದೇವಿಯವ್ರೆ. ಹೋಗ್ಲಿ ಬಿಡು ದುರ್ಗಾ, ಹೇಳಿದ ಮಾತನ್ನು ಒಂದು ಕೇಳಲ್ಲ. ಇನ್ ಈ ಕಿವಿ ಇಟ್ಕೊಂಡು ಏನ್ ಮಾಡ್ತೀಯಾ? ಸುಮ್ನೆ ವೇಸ್ಟ್ ಅದು. ದೇವಿಯವ್ರೆ, ಏನ್ ಹೇಳ್ತಿದ್ದೀರಾ ನೀವು? ನೋವ್ತಿದೆ, ಕಿವಿ ಬಿಡಿ ದೇವಿಯವ್ರೆ. ಸ್ವಲ್ಪ ನೋವಾಗ್ಲಿ ಬಿಡು ದುರ್ಗಾ, ಅವಾಗ್ಲೇ ನಿನ್ಗೆ ದೊಡ್ಡವ್ರ ಮಾತನ್ನ ಕೇಳ್ಬೇಕು ಅನ್ನೋದು ನೆನಪಲ್ಲಿ ಉಳಿಯತ್ತೆ. ಅಲ್ಲ ದುರ್ಗಾ, ಆ ಹುಡ್ಗ ಕೆಟ್ಟವನು ಅಂತ ಗೊತ್ತಾದ್ಮೇಲೂ ಮದ್ವೆಗೆ ಒಪ್ಕೊಂಡ್ಯಲ್ಲ, ಅದಕ್ಕೆ ನಾನ್ ನಿನಗ್ ಕೊಡ್ತಿರೋ ಪನಿಷ್ಮೆಂಟ್ ಇದು. ಮುಗ್ಧತೆ ಇರ್ಬೇಕು ದುರ್ಗಾ, ಆದ್ರೆ ಪೆದ್ದಿ ಅನ್ನಿಸ್ಕೊಳ್ಳೋ ಅಷ್ಟು ದಡ್ಡಿ ಆಗಿರ್ಬಾರ್ದು. ಅದ್ ಬಿಡಿ, ನಿಮ್ಗಿದೆಲ್ಲ ಹೇಗ್ ಗೊತ್ತಾಯ್ತು? ನನಗ್ ಹೇಗ್ ಗೊತ್ತಾಯ್ತು ಅನ್ನೋದಲ್ಲ ಮುಖ್ಯ ದುರ್ಗಾ, ನೀನ್ ಪೆದ್ದಿ ತರ ಆಡ್ತಿದ್ಯಲ್ಲ ಅದು ಮುಖ್ಯ. ಅಲ್ಲ ದುರ್ಗಾ, ನಿನ್ಗೆ ಯಾವತ್ತೂ ನಿನ್ ಬಗ್ಗೆ ಯೋಚನೆ ಮಾಡ್ಬೇಕು ಅಂತಾನೆ ಅನ್ಸಲ್ಲ ಅಲ್ವಾ? ಬರೀ ಇನ್ನೊಬ್ರಿಗೆ ಒಳ್ಳೇದ್ ಮಾಡ್ಬೇಕು ಅನ್ನೋದೇ ಆಗೋಯ್ತು. ಶ್ರೀಗಂಧ ತನ್ನ ತೆಗೆದುಕೊಂಡು ಬೇರೆಯವರಿಗೆ ಪರಿಮಳ ಕೊಡತ್ತಲ್ಲ, ಹಾಗೆ ಆಗೋಗಿದ್ಯಾ ನೀನು ಕೂಡ. ಸ್ವಲ್ಪನೂ ಬುದ್ಧಿ ಇಲ್ಲ ನಿನ್ಗೆ. ಪೆದ್ದಿ, ಒಳ್ಳೆ ಪೆದ್ದಿ ತರ ಆಡ್ತೀಯ. ಯಾಕಾಗ್ ನಗ್ತಿದ್ಯಾ? ನಾನಿನ್ ಜೋಕ್ ಮಾಡ್ತಾ ಇದ್ದೀನಾ? ನಿಮ್ಮನ್ನ ನೋಡಿದ್ರೆ ನಂಗೆ ನಮ್ಮ ಅಕ್ಕನೇ ನೆನಪಿಗೆ ಬರ್ತಿದ್ದಾಳೆ. ಅವಳಿದ್ರೆ ಅವಳು ಅಷ್ಟೇ ಇದೇ ತರ ಬೈದಿರೋಳು. ನಿಮಗ್ ಗೊತ್ತಾ, ಅವಳು ಒಂದ್ಸಲ ಬಯಕ್ ಶುರು ಮಾಡಿದ್ರೆ ಕಿವಿಲ್ ರಕ್ತ ಬರ್ಬೇಕು, ಹಾಗ್ ಬೈಯೋಳು. ದುರ್ಗಾ, ನಾನ್ ಬೈದಿದ್ದು ನಿನ್ ಒಳ್ಳೇದಕ್ಕೋಸ್ಕರ. ನೀನ್ ಖುಷಿಯಾಗಿರ್ಬೇಕು. ನಿನ್ ಖುಷಿಗಿಂತ ನನಗ್ ಬೇರೆ ಏನೂ ಇಂಪಾರ್ಟೆಂಟ್ ಇಲ್ಲ. ಪ್ಲೀಸ್ ದುರ್ಗಾ, ಇನ್ಯಾವತ್ತೂ ಈ ತರ ಮಾಡ್ಬೇಡ. ಮುಂದಿನ ದಿನಗಳಲ್ಲಿ ನೀನು ತುಂಬಾ ಕಷ್ಟಗಳಿಗೆ ಸಿಕ್ಕಾಕೋತೀಯ, ತೊಂದರೆಗಳನ್ನ ಅನುಭವಿಸ್ತೀಯ.
ಇನ್ನು ಕೆಲವೇ ದಿನಗಳಲ್ಲಿ ನಿನ್ನ ಬದುಕಿನ ದಿಕ್ಕೆ ಬದಲಾಗತ್ತೆ ಅಂತ ಅದರಲ್ಲಿತ್ತು. ನಿನ್ನ ನಾನು ಕಾಪಾಡ್ಕೋತೀನಿ ದುರ್ಗಾ. ಈ ನಿನ್ನಕ್ಕ ಯಾವಾಗ್ಲೂ ನಿನ್ ಜೊತೆನೇ ಇರ್ತಾಳೆ. ಓಹೋ, ಏನಿವತ್ತು ಬಿರುಗಾಳಿ ಸುಂಟ್ರಗಾಳಿ ಎರಡು ನನ್ನ ಹುಡ್ಕೊಂಡ್ ಬಂದಿದ್ಯಲ್ಲ? ಏನಾಯ್ತು ದುರ್ಗಾ? ಏನಾದ್ರೂ ಬೇಕಿತ್ತ? ಬಾಸು, ಪುಟ್ ಮೇಡಮು ನಿಮ್ಮ ಹತ್ರ ಏನೋ ಮಾತಾಡ್ಬೇಕು ಅಂದ್ಲು, ಅದಕ್ಕೆ ಬಂದ್ವಿ. ನನ್ನ ಹತ್ರನಾ? ಕಂದ, ಏನ್ ಮಾತಾಡ್ಬೇಕಿತ್ತು? ನಾನು ಗೊತ್ತಿಲ್ಲಪ್ಪ. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನೀನೇ ತಾನೇ ಮಾತಾಡ್ಬೇಕು, ಗೂಬೇರೆ ಹತ್ರ ಕರ್ಕೊಂಡು ಹೋಗು ಅಂತ ಹೇಳಿದ್ದು.